ಸಾವರ್ಕರ್ ಒಬ್ಬ ಹೇಡಿಯಂತೆ. ನೀವುಗಳು ಸಾವರ್ಕರ್ ಅವರನ್ನ ಹೇಡಿ ಅಂತ ಕರಿತೀರಾ ಅನ್ನೋದಾದ್ರೆ, ನಾವುಗಳು ನೆಹರೂನ ರಣ ಹೇಡಿ ಅಂತ ಕರಿಬೋದಲ್ವಾ? ಕಾರಣ ಇಷ್ಟೇ ಕಣ್ರಿ. ಸಾವರ್ಕರ್ ಅವರು ಹೇಡಿಯಂತೆ ಹೆದರಿ ಬ್ರಿಟಿಷರಿಗೆ ಕ್ಷಮಾಪಣೆಯ ಪತ್ರವನ್ನ ಬರೆದು ಜೈಲಿನಿಂದ ಬಿಡುಗಡೆಗೊಂಡು ಬ್ರಿಟಿಷರಿಂದಲೇ ಪಿಂಚಣಿಯನ್ನ ಪಡೆದು ಬ್ರಿಟಿಷರ ಬೂಟನ್ನ ನೆಕ್ತಾ ಇದ್ರು ಅಂತ ಕೆಲವೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಬೊಗಳೋದಕ್ಕೆ ಪ್ರಾರಂಭವನ್ನ ಮಾಡಿಬಿಟ್ಟಿದ್ದೇವೆ. ಹಾಗಾದ್ರೆ ನೆಹರು ತನ್ನ ಸ್ನೇಹಿತನಾದ ಸಂತಾರಾಮ್ ಜೊತೆಯಲ್ಲಿ ಪಂಜಾಬಿನ ನಭಾ ಸಂಸ್ಥಾನದ ನಭಾ ಜೈಲಿನಲ್ಲಿ ಏನ್ ಮಾಡಿದ್ರು ನೆಹರು ಯೋಗ್ಯತೆಗೆ ಕೇವಲ 14 ದಿನ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯವಾಗಲಿಲ್ಲ. ಏನೇಳಿ, ಕೇವಲ 14 ದಿನ ಸೆರೆಮನೆ ವಾಸವನ್ನ ಅನುಭವಿಸೋದಕ್ಕೆ ಸಾಧ್ಯವಾಗಲಿಲ್ಲ. 14 ದಿನ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯವಾಗ್ದಲೇನೆ ಬ್ರಿಟಿಷರು ನೀಡಿದಂತಹ ಷರತ್ತುಗಳಿಗೆ ಒಪ್ಪಿಗೆಯನ್ನ ನೀಡಿ, ನಾನು ಇನ್ನು ಮುಂದೆ ಯಾವತ್ತೂ ನಭಾ ಸಂಸ್ಥಾನದ ಕಡೆಗೆ ತಲೆನೂ ಸಹ ಹಾಕಿ ಮಲಗೋದಿಲ್ಲ ಅಂತ ಹೇಳಿ ಬ್ರಿಟಿಷರಿಗೆ ಬಾಂಡ್ ನೀಡಿ ಆ ಬಾಂಡ್ಗೆ ಸಹಿಯನ್ನ ಮಾಡಿ ಜೈಲಿನಿಂದ ಬಿಡುಗಡೆಗೊಳ್ಳಿಲ್ವಾ? ಯಾಕೆ ಇತಿಹಾಸ ಅನ್ನೋದು ಮರ್ತೋಗ್ಬಿಟ್ಟಿದ್ಯಾ? ಅಷ್ಟೆಲ್ಲ ಯಾಕೆ, ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರು ಬ್ರಿಟಿಷರ ಬಳಿ ಹೋಗಿ ಬ್ರಿಟಿಷರಿಗೆ ಕ್ಷಮಾಪಣೆಯನ್ನ ಕೇಳಿ, ನನ್ನ ಮಗ ತಿಳಿದಲೇನೆ ತಪ್ಪು ಮಾಡಿಬಿಟ್ಟಿದ್ದಾನೆ, ದಯಮಾಡಿ ಅವನನ್ನ ಕ್ಷಮಿಸಿ ಬಿಟ್ಬಿಡಿ ಅಂತ ಅಂಗಲಾಚಿ ಬ್ರಿಟಿಷರ ಬಳಿ ಭಿಕ್ಷೆನ ಬೇಡಲಿಲ್ವಾ? ಇದು ಸುಳ್ಳು ಅಂತ ಹೇಳ್ಬಿಡಿ ಯಾರಾದ್ರೂ ನೋಡೋಣ. ನನಗೆ ಗೊತ್ತು, ಎಷ್ಟೇ ಸತ್ಯವನ್ನ ಹೇಳಿದ್ರು ನೀವುಗಳಿದಿರಲ್ಲ ಗುಲಾಮ ಪಡೆಗಳು, ನೀವುಗಳದನ್ನ ಸತ್ಯ ಅಂತ ಯಾವತ್ತಿಗೂ ಎಂದಿಗೂ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. 1936ನಲ್ಲಿ ನೆಹರೂರವ್ರದ್ದೇನೆ ಆನ್ ಆಟೋಬಯೋಗ್ರಫಿ ಅಂದ್ರೆ ಆತ್ಮಚರಿತ್ರೆ ಅಂತ ಪುಸ್ತಕ ಏನಿದೆ, ಆ ಪುಸ್ತಕವನ್ನ ಪಬ್ಲಿಷ್ ಆಗುತ್ತೆ. ಅವರೇ ಬಿಡುಗಡೆಗೊಳಿಸ್ತಾರೆ. ಅವರೇ ಬರ್ಕೊಂಡಿದ್ದಾರೆ ಕಣ್ರಿ, ನಾನು ಹೇಳೋದೇನು, ಅವರೇ ಬರ್ಕೊಂಡಿದ್ದಾರೆ ಸ್ವತಃ. ನಾನು ಮತ್ತೆ ನನ್ನ ಸ್ನೇಹಿತ ಜೈಲಿನಲ್ಲಿ ಆ ಸೆರೆಮನೆ ವಾಸವನ್ನ ಅನುಭವಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಬ್ರಿಟಿಷರು ನೀಡಿದಂತಹ ಷರತ್ತುಗಳಿಗೆ ಒಪ್ಪಿಗೆಯನ್ನ ನೀಡಿ ಬಾಂಡ್ಗೆ ಸಹಿಯನ್ನ ಹಾಕಿ ಜೈಲಿನಿಂದ ನಾವುಗಳು ಬಿಡುಗಡೆಗೊಂಡು, ಇದು ನನ್ನ ದೌರ್ಬಲ್ಯವಾಗಿತ್ತು ಅಂತ ಸ್ವತಃ ನೆಹರೂರೇ ತಮ್ಮ ಆತ್ಮಚರಿತ್ರೆಯ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ನಿಮ್ಗಳಿಗೆ ಏನಾದ್ರೂ ಸಂಶಯ ಇತ್ತು ಅಂತಂದ್ರೆ ಹೋಗಿ ಓದಿ ಸರಿಯಾಗಿ ಇತಿಹಾಸವನ್ನ ತಿಳ್ಕೊಳ್ಳಿ. ನೆಹರು ಜೈಲಿನಿಂದ ಬಿಡುಗಡೆಗೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಬ್ರಿಟಿಷ್ ಹೆಣ್ಣು ಮಕ್ಕಳ ಜೊತೆಯಲ್ಲಿ. ಅಂತಹ ನೆಹರು ಎಲ್ಲಿ, ಸಾವರ್ಕರ್ ಅವರು ಎಲ್ಲಿ? ಕೇವಲ 14 ದಿನ ಅವರ ಯೋಗ್ಯತೆಗೆ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯವಾಗಲಿಲ್ಲ. ಸಾವರ್ಕರ್ ಅವರಿಗೆ ಎರಡೆರಡು ಜೀವಾವಧಿ ಶಿಕ್ಷೆ, ಎರಡೆರಡು ಜೀವಾವಧಿ ಶಿಕ್ಷೆ. ಅದು ಎಂತಹ ಜೈಲಿನಲ್ಲಿ, ಸೆಲ್ಯುಲರ್ ಜೈಲಿನಲ್ಲಿ, ಕಾಲಾಪಾನಿ ಕರಿನೀರಿನ ಶಿಕ್ಷೆ. ಅಂತಹ ಶಿಕ್ಷೆಯನ್ನ ಒಂದು ದಿನ ನೀವುಗಳು ನಿಮ್ಮ ಯೋಗ್ಯತೆಗೆ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತಾ? ಒಂದೇ ಒಂದು ದಿನ ಅಂತಹ ಶಿಕ್ಷೆಯನ್ನು ಅನುಭವಿಸ್ಬಿಡಿ, ನಂತರ ನಾಲಿಗೆಯನ್ನು ಹರಿಬಿಡಿ. ತನ್ನ ಜೀವನದ ಅತ್ಯಂತ ಅಮೂಲ್ಯವಾದಂತಹ 27 ವರ್ಷಗಳನ್ನ ನಮಗಾಗಿ ನೀಡಿದರೆ, ನಮಗಾಗಿ ಸಲ್ಲಿಸಿದರೆ, ಅಂತಹ ಸ್ವತಂತ್ರ ಹೋರಾಟಗಾರನ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತನಾಡ್ತಿರಲ್ಲ, ಅಸಹ್ಯ ಅನ್ಸೋದಿಲ್ವಾ? ಸ್ವಂತ ಬುದ್ಧಿ ಅನ್ನೋದಿಲ್ವಾ ನಿಮ್ಗಳಿಗೆ? ಇತಿಹಾಸವನ್ನು ಸರಿಯಾಗಿ ಓದೋದಕ್ಕೆ ಸಾಧ್ಯವಾಗೋದಿಲ್ವಾ? ಯಾವನೋ ಹೇಳಿದ್ದು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದಂತಹ ಪೋಸ್ಟ್ಗಳನ್ನು ನೋಡ್ಕೊಂಡು ಬ್ರಿಟಿಷರ ಬೂಟನ್ನು ನೆಕ್ದ ಅಂತ ಹೇಳ್ತೀರಾ? ಏನ್ ಕ್ಷಮಾಪಣೆಯ ಪತ್ರವನ್ನ ಏನು ನನ್ನೊಬ್ಬನ್ ರಿಲೀಸ್ ಮಾಡುವಂತ ಬರ್ದಿದ್ರ ಅವರು? ನನ್ನೊಬ್ಬನ್ ರಿಲೀಸ್ ಮಾಡುವಂತ ಏನ್ ಬರ್ದಿರ್ಲಿಲ್ವಲ್ಲ, ನನ್ನ ಜೊತೆ ಇರುವಂತಹ ಎಲ್ಲ ಸಂಗಡಿಗರನ್ನ ರಿಲೀಸ್ ಮಾಡಿ ಅಂತ ಬರ್ದಿದ್ದು. ಅಂದ್ರೆ ನಿಮ್ಮ ಪ್ರಕಾರವಾಗಿ ಸಾವರ್ಕರ್ ಅವರು ಜೈಲಿನಲ್ಲೇ ಕೊಳ್ತು ಅಲ್ಲೇ ಸತ್ತೋಗ್ಬಿಡ್ಬೇಕಾಗಿತ್ತು ಅಲ್ವಾ? ಅವಾಗ ಸ್ವತಂತ್ರ ಹೋರಾಟಗಾರ ಆಗ್ತಾ ಇದ್ದ. ಜೈಲಿನಿಂದ ಹೊರ ಬಂದ ಮೇಲೂ ಅವರು ಯಾವ ರೀತಿಯಾದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ತುಂಬಾ ವಿಷಯಗಳಿದ್ದಾವೆ. ಈಗ ಅವನ್ನೆಲ್ಲ ಹೇಳೋದಕ್ಕೆ, ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ. ನಿಮ್ಮ ಪ್ರಕಾರವಾಗಿ ಜೈಲಿನಲ್ಲಿ ಇದ್ಬಿಟ್ಟು ಅಲ್ಲೇ ಸತ್ತೋಗ್ಬಿಟ್ಟಿದ್ರೆ ಸರೋಗ್ಬಿಡೋದು. ಜೈಲಿನಿಂದ ಹೊರಗಡೆ ಬಂದು ಕ್ಷಮಾಪಣೆಯ ಪತ್ರವನ್ನ ಬರ್ಕೊಟ್ಟು ಬಂದು ಸ್ವತಂತ್ರ ಹೋರಾಟಕ್ಕಾಗಿ ಸ್ವತಂತ್ರ ಸೇವೆಯನ್ನ ಮಾಡಿದ್ರಲ್ಲ ಭಾರತ ಮಾತೆಗೆ, ಅದಕ್ಕೆ ನಿಮಗೆ ಬಾಯಿಗೆ ಬಂದಾಗಲೆಲ್ಲ ಹೇಳಿಕೆಗಳನ್ನ ನೀಡ್ತೀರ. ಹೊಲಸು ತುಂಬಿದಂತಹ ಬಾಯಿಗಳು. ನಾನು ಇತಿಹಾಸವನ್ನ ಓದಿದ್ದೀನಿ. ನಾನು ಓದಿರುವಂತಹ ಇತಿಹಾಸದ ಪ್ರಕಾರವಾಗಿ ಅಪ್ಪಟ ಸ್ವತಂತ್ರ ಹೋರಾಟಗಾರರೆಲ್ಲ ಬ್ರಿಟಿಷರ ಬೂಟಿನ ಹೇಟನ್ನ ತಿಂದಿದ್ರು, ಬ್ರಿಟಿಷರ ಗುಂಡಿನ ಹೇಟುಗಳನ್ನ ತಿಂದಿದ್ರು. ಪರಂಗಿಯರು ಪಿರಂಗಿಗಳಿಗೆ ಕಟ್ಟಿ ಉಡಾಯಿಸ್ತಾ ಇದ್ರು. ಸೆರೆಮನೆ ಜೈಲಿನ ವಾಸವನ್ನು ಅನುಭವಿಸಿದರೆ, ಕಠಿಣ ಜೈಲು ಶಿಕ್ಷೆಯನ್ನು ಅನುಭವಿಸಿದರೆ ಅವರು ಅಪ್ಪಟ ಸ್ವತಂತ್ರ ಹೋರಾಟಗಾರರು ಅಂತ. ನೆಹರು ಏನ್ ಜೈಲಿನ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿದ್ದಾರೆ? ಶ್ರಮ ಹಾಕಿದ್ದು ಯಾರೋ ಸ್ವತಂತ್ರಕ್ಕಾಗಿ, ಅದರ ಫಲವನ್ನು ಅನುಭವಿಸಿದ್ದು ಯಾರು?
ನೆಹರು ಕೈಗೆ ಅಧಿಕಾರವನ್ನು ಇಟ್ಕೊಂಡು ಆಡಳಿತವನ್ನು ನಡೆಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿಕೊಂಡು ಹೋಗಿದ್ದಷ್ಟೇ ನೆನೆನೆ. ಇನ್ನೇನ್ ಮಾಡಿದ್ದು? ಹಣ್ಣಿನ ಗಿಡವನ್ನು ನೆಟ್ಟವರೇ ಯಾರು? ಇವತ್ತು ಹಣ್ಣಿನ ಗಿಡ ಫಲ ಬಿಡ್ತಾ ಇದೆ, ಆ ಹಣ್ಣನ್ನು ತಿನ್ಕೊಂಡು ಎಂಜಾಯ್ ಮಾಡ್ತಿರೋದೇ ಯಾರು? ನಿಮ್ಮ ಯೋಗ್ಯತೆಗಳಿಗೆ ವೀರ್ ಸಾವರ್ಕರ್ ಅವರ ಬಗ್ಗೆ ಮತ್ತೆ ಮಾತನಾಡೋದಕ್ಕಿಂತ ಮುಂಚೆ ಇತಿಹಾಸವನ್ನು ಓದಿ, ಇಲ್ಲ ಅಂತಂದ್ರೆ ಅವಿದ್ಯಾವಂತರು ಅಂತ ಒಪ್ಕೊಳ್ಳಿ. ಪುಸ್ತಕಗಳನ್ನು ಓದೋದಕ್ಕೆ ಬರೋದಿಲ್ಲ, ಇತಿಹಾಸಗಳನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ನಿನ್ನ ಪಕ್ಷ ಇತ್ತು ಅಂದ್ರೆ ನಿನ್ನ ಪಕ್ಷಕ್ಕೆ ಇಟ್ಕೋ ಅದನ್ನ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮತ್ತೆ ಮತ್ತೆ ಇದೇ ರೀತಿಯಾಗಿ ಹೇಳಿಕೆಗಳು ಬರ್ತಿತ್ತು ಅಂದ್ರೆ ನಾವು ಇದೇ ರೀತಿಯಾಗಿ ಸರಿಯಾಗಿ ಹೇಳ್ಬೇಕಾಗುತ್ತೆ. ಭಿಕ್ಷೆ ಬೇಡಿ ಜೀವನವನ್ನ ಮಾಡೋಂಥವ್ರೆಲ್ಲ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತನಾಡ್ತಾರೆ. ಇವರು ಯೋಗ್ಯತೆಗಳಿಗೆ ಬೆಂಕಿ ಹಾಕ. ಇವತ್ತಿನ ಯುವಜನತೆ ಸರಿಯಾಗಿ ಇತಿಹಾಸಗಳನ್ನ ತಿಳ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋಂತಹ ವಿಷಯಗಳನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.